ಮನೆ ಊಟ ಸಿಗದೆ ಪವಿತ್ರ ಗೌಡಗೆ ಟೆನ್ಷನ್. ಸ್ಟೇಡಿಯಂ ಸರಿಪಡಿಸಿ ಅಂತ ಹೋರಾಟ ಮಾಡಿದ್ದ ಅಥ್ಲೆಟಿಕ್ ಮೇಲೆ ಎಫ್ಐಆರ್. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅಪಸ್ವರ. ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕಾಮುಕ ಡೆಲಿವರಿ ಬಾಯ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮುನಿರುದ್ದೀನ್ ಖಾನ್ ಬಂಧಿತ ರೋಡ್ ರೋಮಿಯೋ. ಮೂಲತಃ ಪಶ್ಚಿಮ ಬಂಗಾಳದವನಾಗಿದ್ದು ಕಳೆದ 3-4 ದಿನಗಳ ಹಿಂದೆ ಯುವತಿಯನ್ನ ಹಿಂದಿನಿಂದ ತಪ್ಪಿಕೊಂಡು ಯುವಕ ಲೈಂಗಿಕ ಕಿರುಕುಳ ಕೊಟ್ಟಿದ್ದ. ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿ ಅಸಭ್ಯವಾಗಿ ವರ್ತಿಸಿ ಬಾ ಅಂತ ಕರೆದಿದ್ದ. ಯುವತಿ ಕಿರುಚಾಡಿ ಅಲ್ಲಿಂದ ಆರೋಪಿ ಎಸ್ಕೇಪ್ ಆಗಿದ್ದ. ಆ ಬಳಿಕ ಬೈಕ್ ತೆಗೆದುಕೊಂಡು ಹೋಗೋದಕ್ಕೆ ಬಂದಾಗ ಯುವತಿ ಬೈದಿದ್ಲು. ಆಗ ಯುವತಿಯ ಮೇಲೆ ಹಲ್ಲೆ ಮಾಡಿದ್ದ. ಘಟನೆಯ ಬಳಿಕ ಯುವತಿ ಕೊತ್ತನೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ಲು. ಯುವತಿಯ ದೂರಿನ ಅನ್ವಯ ಕಾಮುಕನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಕೋಗಿಲು ಲೇಔಟ್ನವರಿಗೆ ಉಚಿತ ಗೃಹಭಾಗ್ಯ ಘೋಷಣೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಜಿಬಿಎ ಒಂಟಿ ಮನೆ ಸ್ಕೀಮ್ನಲ್ಲಿ ಅಕ್ರಮ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಸತಿ ಇಲಾಖೆಯಲ್ಲಿ ಬಡವರ ಸಬ್ಸಿಡಿ ದುಡ್ಡು ರಿಲೀಸ್ ಆದರೂ ಫಲಾನುಭವಿಗಳಿಗೆ ಸಬ್ಸಿಡಿ ಹಣ ಸಿಗ್ತಿಲ್ಲ. ನಮ್ಮ ಹಣ ಎಲ್ಲಿ ಹೋಯ್ತು ಅಂಥೇಳಿ ಫಲಾನುಭವಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದು ವಸತಿ ಇಲಾಖೆಯಲ್ಲಿನ ಗೋಲ್ಮಾಲ್ ಬಟಾ ಬಯಲಾಗಿದೆ. 2024-25 ಸಾಲಿನಲ್ಲಿ ಒಂಟಿ ಮನೆ ಯೋಜನೆಯ ಸಬ್ಸಿಡಿ ಹಣ ಬಿಡುಗಡೆಯಾಗಿದೆ. ಒಟ್ಟು 500 ಫಲಾನುಭವಿಗಳಿಗೆ ತಲಾ 5 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ. ಆ 500 ಫಲಾನುಭವಿಗಳಿಗೆ 29 ಕೋಟಿ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಳಿದೆ. ಆದರೆ ಹಣ ರಿಲೀಸ್ ಆಗಿದ್ರೂ ಫಲಾನುಭವಿಗಳಿಗೆ ಸಬ್ಸಿಡಿ ಹಣದ ಲಾಭ ಸಿಕ್ಕಿಲ್ಲ. ಮೇ ತಿಂಗಳಲ್ಲಿ ನೋಡ್ಬೋದು ನನಗೆ ಅಮೌಂಟ್ ಬಂದಿರೋದು. GBA ಇಂದ ರಾಜೀವ್ ಗಾಂಧಿಗೆ ಬಿಡುಗಡೆ ಆಗಿರೋ ಅಮೌಂಟ್ 27.5 ಕೋಟಿ ದುಡ್ಡು ರಿಲೀಸ್ ಆಗಿದೆ. ಇದನ್ನ ನಾವು ಎಷ್ಟು ಸಲ ಅವ್ರ ಗಮನಕ್ಕೆ ತಗೊಬಂದ್ರು ನೀವು BBMP ಆಫೀಸರ್ನ ಮೀಟ್ ಮಾಡಿ ಅಂತ ಕೇಳ್ತಾರೆ. ಅವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಅಮೌಂಟ್ ಈಗ 5 ಲಕ್ಷ ಹೋಗಿದ್ರೆ 2.5 ಲಕ್ಷ ದುಡ್ಡು ಕಟ್ಕೊಂಡು ರಿಜಿಸ್ಟರ್ ಮಾಡ್ಬೇಕಿತ್ತು ನಮಗೆ. ಅದು ಆ ಕೆಲಸ ಮಾಡ್ತಾ ಇಲ್ಲ. ಪೂರ್ತಿ ಹಣ 7.5 ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ರಿಜಿಸ್ಟರ್ ಮಾಡಿರೋದು. 5 ಲಕ್ಷ ಎಲ್ಲೋಯ್ತಾಗಿದ್ರೆ ಅಮೌಂಟ್ ಈಸ್ ನಾಟ್ ಅವರ ಖಾತೆಗೆ ಬಂದಿಲ್ಲ. ಇಟ್ ಇಸ್ ಕ್ರೆಡಿಟೆಡ್ ಬೈ ದ BBMP ಟು ದ ಕನ್ಸರ್ನ್ ರಾಜೀವ್ ಗಾಂಧಿ ಕಾರ್ಪೊರೇಷನ್. ನಾವು ದುಡ್ಡು ಸಹ ಡೆಪಾಸಿಟ್ ಮಾಡಿದ್ದೀವಿ. ಸೊ ಅವರದ್ದು ಏನು ಬೆನಿಫಿಷರಿ ಲಿಸ್ಟ್ ಡೈರೆಕ್ಟ್ಲಿ ರಾಜೀವ್ ಗಾಂಧಿ ಹತ್ರ ಇತ್ತು. ಅದರ ಆಧಾರದ ಮೇಲೆ ಅವರ ಮಾಹಿತಿ ಬಂದಿತ್ತು. ಬೈ ಆ್ಯಂಡ್ ಲಾರ್ಜ್ ನಮ್ಮ ಕಡೆಯಿಂದ ವೆರಿಫಿಕೇಶನ್ ಆಗಿದೆ. ಬಹುತೇಕ ಇನ್ನೊಂದು 1 ವಾರದ 10 ದಿವಸದೊಳಗೆ ವಿಲ್ ಬಿ ಏಬಲ್ ಟು ರಿಸಾಲ್ವ್ ಇಟ್. ಮನೆಯೂಟಕ್ಕೆ ಮನವಿ ಮಾಡಿದ್ದ ಪವಿತ್ರ ಗೌಡ ಅರ್ಜಿ ಆದೇಶವನ್ನು ಕೋರ್ಟ್ ಸೋಮವಾರಕ್ಕೆ ಕಾಯ್ದಿರಿಸಿದೆ. 57ನೇ CCH ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಪವಿತ್ರ ಗೌಡಗೆ ಜೈಲೂಟದಿಂದ ಸಮಸ್ಯೆ ಆಗ್ತಾ ಇದೆ. ಚರ್ಮ ರೋಗದಿಂದ ಬಳಲುತ್ತಿದ್ದಾರೆ. ಜೈಲೂಟದಿಂದ ಅಲರ್ಜಿ ಆಗ್ತಿದೆ. ಮೈ ಮೇಲೆ ಗುಳ್ಳೆಗಳು ಆಗುತ್ತಾ ಇದೆ. ಅದಕ್ಕಾಗಿಯೇ ನಾವು ಮನೆಯೂಟಕ್ಕೆ ಬೇಡಿಕೆ ಇಟ್ಟಿದ್ದು. ಜೈಲೂಟದಿಂದ ಫುಡ್ ಪಾಯ್ಸನ್ ಕೂಡ ಆಗ್ತಾ ಇದೆ ಅಂತ ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ ವಾದ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಬೇಸರ ವ್ಯಕ್ತಪಡಿಸಿದ ವಕೀಲರು, ಜೈಲಾಧಿಕಾರಿಗಳು ಪೊಲೀಸರು ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸುತ್ತಿದ್ದಾರೆ. ಬೇಕಂತಲೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದೇ ಪರಪ್ಪನ ಅಗ್ರಹಾರಕ್ಕೆ ಮೊಬೈಲ್, ಗಾಂಜಾ ಎಲ್ಲವನ್ನು ಸಪ್ಲೈ ಮಾಡ್ತಾರೆ. ಆರೋಪಿಗಳ ಬಳಿ ಹಣ ಪಡೆದು ಇದೆಲ್ಲ ಸೇವೆ ಕೊಡ್ತಾರೆ. ಆದ್ರೆ ಮನೆ ಊಟಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಸರಿಯಲ್ಲ ಎಂದು ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ ಹಾಕಿದ ಪ್ರಕರಣದ ತನಿಖೆ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ವಿಜಯಲಕ್ಷ್ಮಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟ್ ಮಾಡಿದವರ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಕಮೆಂಟ್ ಮಾಡಿ ತಲೆಮರೆಸಿಕೊಂಡಿದ್ದವರಲ್ಲಿ 6 ಮಂದಿಯನ್ನ ಪೊಲೀಸರು ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಜೈಲಿಗೆ ಹೋಗಿರುವ ಆರೋಪಿಗಳಲ್ಲಿ ನಟ ಸುದೀಪ್ ಅಭಿಮಾನಿಗಳು ಸೇರಿ ಒಟ್ಟು 6 ಮಂದಿಯನ್ನ ಬಂಧನ ಮಾಡಲಾಗಿದೆ. ಬಂಧಿತ ಆರೋಪಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಸೇರಿದ್ದಾರೆ. ಆರೋಪಿಗಳ ವಿರುದ್ಧ 60 ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿದ್ದು 6 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಂದಾಗಿದ್ದಾರೆ. ಯಾದಗಿರಿ ಸ್ಟೇಡಿಯಂ ಸರಿಪಡಿಸಿ ಅಂತ ಹೋರಾಟ ಮಾಡಿದ ಅಥ್ಲೆಟಿಕ್ ಮೇಲೆ FIR ದಾಖಲಾಗಿರುವ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಥೋಡ್ ಹಾಗೂ ಸ್ನೇಹಿತನ ಮೇಲೆ ಶಾಂತಿ ಭಂಗ ಆರೋಪದ ಮೇಲೆ ಯಾದಗಿರಿ ಕ್ರೀಡಾ ಇಲಾಖೆ AD ರಾಜು ನೀಡಿರುವ ದೂರಿನ ಮೇರೆಗೆ FIR ದಾಖಲಿಸಲಾಗಿದೆ. ಲೋಕೇಶ್ ರಾಥೋಡ್ ಯಾದಗಿರಿ ಜಿಲ್ಲಾ ಕ್ರೀಡಾಪಟುಗಳಿಗೆ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಜನವರಿ 5ರಂದು ಸ್ಟೇಡಿಯಂ ಮುಂಭಾಗದಲ್ಲಿ ತನಗೆ ಬಂದ ಮೆಡಲ್ಗಳನ್ನು ಮಾರಾಟ ಮಾಡಿ ಸ್ಟೇಡಿಯಂ ಸರಿಪಡಿಸಲಿ ಎಂದು ಹೋರಾಟ ಮಾಡಿದ್ರು. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಶೂರ ಖರ್ಗೆ ತನ್ನ ಶೂರತ್ವವನ್ನು ಕೆಲಸ ಕಾರ್ಯದಲ್ಲಿ ಮಾಡಿ ತೋರಿಸಿದ ಉದಾಹರಣೆ ಇಲ್ಲ. ಅರ್ಹತೆ, ನಾಯಕತ್ವ ಯಾವುದೇ ಇಲ್ಲದಿದ್ರೂ ಕೇವಲ ಅಪ್ಪನ ಹೆಸರಿನಲ್ಲಿ ಶಾಸಕ, ಸಚಿವರಾಗಿದ್ದಾರೆ. ಹೀಗಾಗಿ ಅವರಿಗೆ ಜನಸಾಮಾನ್ಯರ ಭಾವನೆಗಳು ಅರ್ಥವಾಗ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಅದಾದ್ಮೇಲೆ ಇದೇ ನನ್ನ ಮೇಲೆ ಫಸ್ಟ್ FIR ಅಲ್ಲ. 2025ರಿಂದ ನನ್ನ ಮೇಲೆ ಕೇಸ್ಗಳು ಹಾಕ್ಕೊಂಡೇ ಬರ್ತಾ ಇದೆ. ನಾನೊಂದು ಪ್ರೊಟೆಸ್ಟ್ ಮಾಡಿದ್ರೆ ಕೇಸ್ ಹಾಕ್ತಾರೆ. ನಾನು ಏನಾದರೂ ಒಂದು ಸಣ್ಣದಾಗಿ ವಿಚಾರ ಎತ್ತಿ ಯಾರಾದರೂ MLA MP ಬಗ್ಗೆ ಎತ್ತಿದ್ರೆ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ. ಯಾರಾದರೂ ಒಬ್ಬ ಅಧಿಕಾರಿ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ. ಈ ಕೇಸ್ಗಳು ನನ್ನ ಮೇಲೆ ನಡೀತಾನೆ ಇದೆ. ಪ್ರೊಟೆಸ್ಟ್ ಅಲ್ಲ, ನಾವು ನ್ಯಾಯ ಕೇಳಿದೆ ತಪ್ಪು. ಫಂಡ್ಗಳು ಎಲ್ಲೆಲ್ಲಿ ಏನೇನು ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ಕೇಳಿದೆ ನಮ್ಮ ತಪ್ಪು ಇಲ್ಲ. ಅವ್ರು ಎಷ್ಟು FIR ಹಾಕ್ತಾರೆ ಹಾಕಲಿ, ನಾವು ಕಾನೂನಾತ್ಮಕವಾಗಿ ನಾವು ಏನು ಮಾಡ್ಬೇಕು ನಾವು ಮಾಡ್ತೀವಿ.
ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಮತ್ತಷ್ಟು ಬಿರುಕು ಕಾಣಿಸಿಕೊಂಡಿದೆ. ಜೆಡಿಎಸ್ಗೆ ಸೆಡ್ಡು ಹೊಡೆಯಲು ಬಿಜೆಪಿ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಸಭೆ ಬಳಿಕ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿತ್ತು. ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಬೃಹತ್ ಸಭೆ ನಡೆಸೋಕೆ ಬಿಜೆಪಿ ಸ್ಥಳೀಯ ನಾಯಕರು ಮುಂದಾಗಿದ್ದಾರೆ. ಈ ಮೂಲಕ ದಳಪತಿಗಳಿಗೆ ಠಕ್ಕರ್ ಕೊಡಲು ಕಮಲ ಪಡೆ ಮುಂದಾಗಿದೆ. ಮತ್ತೊಂದೆಡೆ ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದ್ದು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡವಾದರೆ ಎಂಪಿ ಎಂಎಲ್ಎಯಲ್ಲಿ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ವಿಚ್ಛೇದಿತ ಮಹಿಳೆಗೆ ಬಾಳ್ಕೊಡುವುದಾಗಿ ನಂಬಿಸಿ ಮೋಸ ಮಾಡಿರುವ ಘಟನೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೋಹನ್ ರಾಜ್ ಎಂಬಾತನ ಮೇಲೆ ಮಹಿಳೆ ಆರೋಪ ಮಾಡಿದ್ದು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನ್ಯಾಯಕ್ಕಾಗಿ ಅಲೆದಾಡಿದ್ರೂ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಎಂಥೇಳಿ ಮಹಿಳೆ ಆರೋಪಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಮಹಿಳೆಗೆ ಮೋಹನ್ ರಾಜ್ ಪರಿಚಯವಿದ್ದ. ಒಂದೇ ಏರಿಯಾದಲ್ಲಿ ವಾಸವಿದ್ದ ಇಬ್ಬರು 2022ರಲ್ಲಿ ವಿವಾಹವಾಗಿದ್ರು. 2023ರಲ್ಲಿ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟಿತ್ತು. ಮನೆ ಕಟ್ಟಿ ಹೊಸ ಜೀವನ ಶುರು ಮಾಡೋಣ ಅಂಥೇಳಿ ಮಹಿಳೆಯಿಂದ 36 ಲಕ್ಷ ರೂಪಾಯಿ ಹಣ ಪಡೆದಿದ್ದಾನಂತೆ. 2025ರಲ್ಲಿ ಮನೆ ಬಿಟ್ಟು ಹೋದವನು ಮತ್ತೆ ಪತ್ತೆಯಾಗಿಲ್ಲ. ಕೇಳಲು ಹೋದ್ರೆ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾನಂತೆ. ಈ ಬಗ್ಗೆ ಒಟ್ಟು 4 ದೂರು ಕೊಟ್ಟರೂ ಕೂಡ ಪೊಲೀಸರಿಂದ ನ್ಯಾಯ ಸಿಗ್ತಿಲ್ಲ. ನಿನ್ನನ್ನೇ ಒಳಗೆ ಹಾಕ್ತೀವಿ ಅಂತೇಳಿ ಪೊಲೀಸರು ಹೆದರಿಸ್ತಾರಂತೆ, ಮಹಿಳೆ ಆರೋಪಿಸಿದ್ದಾರೆ. ಅದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮತ್ತೆ ನಮ್ಮ ಅತ್ತೆ ಮಾವ ಮನೆ ಹತ್ರನೇ ನೆಕ್ಸ್ಟ್ ಡೇ ಹೋದೆ. ಜೋರಾಗಿ ಕೂಗ್ದೆ ಸರ್, ನಾನು ಮಗುಗೆ ತುಂಬ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು, ಕಾಸಿಲ್ಲ, ನೀನು ಬಿಟ್ಟರೆ ನನಗೆ ಗತಿ ಇಲ್ಲ, ಆಚೆ ಬಾ ಅಂತ ತುಂಬ ಕರೆದೆ. ಅವ್ನು ಬಂದೇ ಇಲ್ಲ. ಅವ್ರ ಅಪ್ಪ ಅಮ್ಮನ ಕಳಿಸ್ದ. ಆದರೂ ನಾನು ನನ್ನ ಗಂಡನೇ ಕರೀತಾ ಇದ್ದೆ. ಆದಮೇಲೆ ಪೊಲೀಸವ್ರು ಬಂದರು. ಸರ್ ಅವರೇ ಫೋನ್ ಮಾಡಿ ಕರೆದ್ರೆ ಇಲ್ಲ ಅಕ್ಕಪಕ್ಕದವ್ರು ಕರೆದ್ರೆ ಗೊತ್ತಿಲ್ಲ. ಪೊಲೀಸವ್ರು ಬಂದುಬಿಟ್ಟು ಅವ್ರ ಹತ್ರನೇ ದುಡ್ಡು ಇಸ್ಕೊಂಡ್ರು ಸರ್. ದುಡ್ಡು ಇಸ್ಕೊಂಡು ನನಗೆ ಬೈದು ಕಳಿಸಿದ್ರು, ಹೋಗಿ ಕಂಪ್ಲೇಂಟ್ ಕೊಡೋಗು, ಇಲ್ಲೆಲ್ಲ ಬರಬೇಡ ಹೋಗು ಅಂತ ಓಡಿಸ್ಬಿಟ್ರು. ಹೇಳ್ತಾನೆ ಇದ್ದೀನಿ ಸರ್, ಮಗುಗೆ ಹುಷಾರಿಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು, ನನ್ನ ಗಂಡ ಅದ್ರ ಜೊತೆ ಕಳಿಸ್ಕೊಡಿ ಸರ್ ಅಂತ ಕೇಳಿದ್ರು. ಪೊಲೀಸರು ಕೇಳಿಲ್ಲ, ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ಬಿಟ್ರು. ಮಹಿಳಾ ಸ್ಟೇಷನ್ಗೆ ಹೋದೆ. ಅವ್ರನ್ನೆಲ್ಲ ಕರೆಸಿದ್ದಕ್ಕೆ ಅವ್ನು ನೋಡ್ರೆ ಇವಳು ಯಾವಳಂತಾನೆ ನನಗೆ ಗೊತ್ತಿಲ್ಲ. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕ ಸರ್ಫರಾಜ್ ಖಾನ್ ವಿರುದ್ಧ ಸರ್ಕಾರಕ್ಕೆ ವಂಚಿಸಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಣಚಲಿನಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದು, ಅದರಲ್ಲೂ ಪುಷ್ಪಗಿರಿ ವನ್ಯಜೀವಿ ಧಾಮದ 540 ಮೀಟರ್ ವ್ಯಾಪ್ತಿಯಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ರೆಸಾರ್ಟ್ ಮಾಡಬೇಕಾದ್ರೆ ಮೊದಲಿಗೆ ಆ ಭೂಮಿಯನ್ನ ವಾಣಿಜ್ಯ ಉದ್ದೇಶಕ್ಕಂತೇಳಿ ಪರಿವರ್ತನೆ ಮಾಡಿಕೊಳ್ಬೇಕು. ಅದಕ್ಕೂ ಮುನ್ನ ಪಂಚಾಯಿತಿ, ಅರಣ್ಯ, ಪರಿಸರ ಮಾಲಿನ್ಯ ಮತ್ತು ಕಂದಾಯ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು. ಆದರೆ ಇಲ್ಲಿ ಭೂ ಪರಿವರ್ತನೆಯನ್ನೇ ಮಾಡದೆ ಯಾವುದೇ ಇಲಾಖೆಗಳ ಅನುಮತಿ ಇಲ್ಲದೆ ರೆಸಾರ್ಟ್ ಅನ್ನು ನಿರ್ಮಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ಇಲ್ಲದೇ ಇದ್ರೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ಥಳೀಯರು ಎಚ್ಚರಿಸಿದ್ದಾರೆ. ಈ ನಡುವೆ ಅಕ್ರಮ ಎಸಗಿದ ಆರೋಪದ ಮೇರೆಗೆ ಸರ್ಫರಾಜ್ ಖಾನ್ಗೆ ಮಡಿಕೇರಿ ತಹಶೀಲ್ದಾರ್ ನೋಟಿಸ್ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಣಚಲು ಅಂತ ಎಂಬ ಸ್ಥಳದಲ್ಲಿ ಅನಧಿಕೃತವಾಗಿ ಯಾವುದೇ ಇಲಾಖೆಯ ಪರ್ಮಿಷನ್ ಇಲ್ಲದೇನೆ ದೊಡ್ಡ ರೆಸಾರ್ಟ್ ಮಾಡಲಿಕ್ಕೆ ಹೊರಟಿದ್ದು ನನ್ನ ಗಮನಕ್ಕೆ ಬಂದಿದೆ. ಈ ಅರಣ್ಯವನ್ನು ನಾಶ ಮಾಡುವುದರಲ್ಲಿ ಎತ್ತಿದ ಕೈಗಳು ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಲ್ಲ. ನಮ್ಮ ರಾಜ್ಯದ ವಸತಿ ಸಚಿವ ಜಮೀರ್ ಖಾನ್ ಅಂತ ಹೇಳಿದ್ದಾರೆ, ಅವರ PAಗಳು ಸರ್ಫರಾಜ್ ಖಾನ್ ಅಂತ ಹೇಳುವಂಥವ್ರು ಈ ರೀತಿ ಮಾಡೋದಾದ್ರೆ ಅರಣ್ಯದ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಸಂಶಯ ಇದೆ. ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ರು ನಮ್ಮ ಹತ್ರ. ಫಾರ್ಮ್ ಹೌಸು ಕಟ್ಟಿದ್ದಾರೆ, ಬಟ್ ಅವರು ಫಾರ್ಮ್ ಹೌಸ್ ಪರ್ಪಸ್ಗಾಗಿ ಯೂಸ್ ಮಾಡ್ತಾ ಇಲ್ಲ, ಈ ಅಗ್ರಿಕಲ್ಚರ್ ಸಾಮಗ್ರಿಗಳು ಇಟ್ಕೊಳ್ಳೋದು ಇಂಥದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಬೇರೆ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿದೆ. ವೈಲೇಷನ್ ಆಗಿದ್ರೆ ನಮ್ಮ KLR ಪ್ರಕಾರ ಅವ್ರಿಗೆ ಏನು ಯಾವ ಥರ ಇದು ಮಾಡಬೇಕು ಮತ್ತೆ ಇನ್ನೊಂದು ನೋಟಿಸ್ ಇಶ್ಯೂ ಮಾಡಿ. ಇರಾನ್ನಲ್ಲಿ ನಡೀತಾ ಇರುವ ಪ್ರತಿಭಟನೆಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ನಿಲುವು. ಇರಾನ್ನಲ್ಲಿ ಪ್ರತಿಭಟನಾಕಾರರು ಹಿಂಸಾಚಾರಕ್ಕೆ ಒಳಗಾದ್ರೆ ಅಥವಾ ಕೊಲ್ಲಲ್ಪಟ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಇರಾನ್ನಲ್ಲಿ ಹೆಚ್ಚು ನೋವುಂಟು ಮಾಡುವ ಸ್ಥಳದಲ್ಲಿ ದಾಳಿ ಮಾಡ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲ್ ಖಮೀನಿ ಏಕತೆಗಾಗಿ ಕರೆ ಕೊಟ್ಟಿದ್ರು. ವಿದೇಶಿ ಶತ್ರುಗಳು ಮುಖ್ಯವಾಗಿ US ಪಿತೂರಿ ನಡೆಸ್ತಾ ಇದ್ದು, ಪ್ರತಿಭಟನಾಕಾರರು ಅಧ್ಯಕ್ಷ ಟ್ರಂಪ್ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ ಅಂತ ಖಮೀನಿ ಎಚ್ಚರಿಸಿದ್ದಾರೆ.